ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ಆರಾಮದೀರಿ? ನಾನಿವತ್ತು ಜುಣಕ ಮಾಡೋದು ಉತ್ತರ ಕರ್ನಾಟಕ ಸ್ಪೆಷಲ್ ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡುವ. ಇದಕ್ಕೆ ಟೊಮೊಟೊ, ಉಳ್ಳಾಗಡ್ಡಿ ಮತ್ತು ಹಸಿಮೆಣಸಿನ್ಕಾಯಿ ಕಡಾಯಿಗೆ ಎಣ್ಣೆ ಹಾಕಿ ಜೀರಿಗೆ ಹಾಕೋತಾ ಇದ್ದೀನಿ. ಜೀರಿಗೆ, ಸಾಸಿವೆ ಮತ್ತು ಹಸಿಮೆಣಸಿನ್ಕಾಯಿ ಕುಟ್ಟಿ ಹಾಕೋಬೋದು. ನಾನು ಹೆಚ್ಚು ಹಾಕ್ಕೊಂಡಿದ್ದೀನಿ. ಇನ್ನು ಖಾರ ಜಾಸ್ತಿ ಬೇಕಂದರೆ ಕುಟ್ಟಿ ಹಾಕ್ಕೊಳ್ಳಿ. ಇವಾಗ ಉಳ್ಳಾಗಡ್ಡಿ ಹಾಕೋತಾ ಇದ್ದೀನಿ. ಚೆನ್ನಾಗಿ ಬೆಂದ ನಂತರ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ, ಜಲ್ದಿ ಬೇಯುತ್ತೆ ಉಳ್ಳಾಗಡ್ಡಿ. ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಮಾಡ್ತಾರೆ ಜುಣಕ ಅಂತ. ನೀವು ಒಮ್ಮೆ ಟ್ರೈ ಮಾಡಿ. ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ಜಾಸ್ತಿ ಏನೂ ಬೇಕಾಗಿಲ್ಲ ಇದಕ್ಕೆ. ಇವಾಗೆಲ್ಲ ಬೆಂದ ನಂತರ ಟೊಮೊಟೊ ಹಾಕೋತಾ ಇದ್ದೀನಿ. ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಸ್ವಲ್ಪ ಅಜಿವಾಯಿನು, ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಅಜಿವಾಯಿನ ಹಾಕ್ಕೊಂಡ್ರೆ ಕಡಲೆ ಹಿಟ್ಟಲ್ವಾ, ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅಜಿವಾಯಿನ ಹೊಟ್ಟೆ ಸಾಪಾಗುತ್ತೆ, ಗ್ಯಾಸ್ಟ್ರಿಕ್ ಆಗಲ್ಲ, ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಹುಣಸೆಹಣ್ಣಿನ ರಸ. ಹುಳಿ ಜಾಸ್ತಿ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಟೊಮೊಟೊ ಒಂದೇನೋ ಹಾಕ್ಕೋಬೋದು. ನಮ್ಮ ಮನೆಗೆ ಹುಳಿ ಹಾಕಿ ಮಾಡ್ತೀವಿ. ಹಾಕಿ ಇವಾಗ ನೀರು ಹಾಕಿ ಸ್ವಲ್ಪ. ನಿಮಗೆ ಎಷ್ಟು ಬೇಕೋ ಮಾಡ್ಕೊಂಡಿರ್ತೀರ ಅಷ್ಟು. ಸ್ವಲ್ಪ ನೀರು ಹಾಕಿ ಕುದಿಯಕ್ಕೆ ಬಿಡಿ. ಆಮೇಲೆ ಕಡಲೆ ಹಿಟ್ಟು ಸೋಸ್ಕೊಂಡಿದ್ದು ಜರಡಿ ಹಿಡ್ಕೊಂಡು ಇಟ್ಕೊಂಡಿದ್ದೆ. ಕಡಲೆ ಹಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಮಾಡ್ಕೊಳ್ಳಿ. ಗಂಟಿರಲ್ದಂಗೆ ಚೆನ್ನಾಗಿ ಕಲಿಸ್ಕೊಳ್ಳಿ, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಚೆಂದ ಮಿಕ್ಸ್ ಮಾಡ್ಕೊಳ್ಳಿ ಕಡಲೆ ಹಿಟ್ಟು. ಅಲ್ಲಿ ನೀರು ಹಾಕಿರ್ತೀವಿ ಕುದಿಯೋಕ್ಕೆ. ಇಲ್ಲಿ ಸ್ವಲ್ಪ ಅಷ್ಟೇ ಮೀಡಿಯಮ್ ಒಳಗೆ ಕಲಿಸ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೊಂಡು ಅಳಸು ಮಾಡಿಕೊಂಡ್ರೆ ಜಾಸ್ತಿ ತೀರಾ ಲಿಕ್ವಿಡ್ ಆಗುತ್ತೆ, ಅಳಸಾಗುತ್ತೆ. ಇವಾಗ ಹೊಯ್ದಾಡೋ ನೀರಿಗೆ ಈ ಕಡಲೆ ಹಿಟ್ಟು ಕಲಸಿರೋದು ಚೆಂದ ಸಣ್ಣಗೆ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನಿಧಾನಕ್ಕೆ ಹಾಕ್ಕೊಳ್ಳಿ, ಗಂಟಿರಲ್ದಂಗೆ. ನಿಮ್ಗೆ ಜಾಸ್ತಿ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೋಬೋದು, ಅದು ವಡೆ ಆಗುತ್ತೆ. ಇದು ಚಪಾತಿ ಜೊತೆ, ರೊಟ್ಟಿ ಜೊತೆ, ಅನ್ನದ ಜೊತೆನೂ ತಿನ್ಬೋದು. ನೋಡಿ ಇಷ್ಟು ಗಟ್ಟಿ ಆಯಿತು. ಚೆನ್ನಾಗಿ ಬಾಡಿಸ್ಕೊಳ್ಳಿ. ಒಂದ್ಸಲ ಟ್ರೈ ಮಾಡಿ. ಚಪಾತಿ ಜೊತೆ, ಜೋಳದ ರೊಟ್ಟಿ ಜೊತೆ ಸೂಪರ್ ಇರುತ್ತೆ. ನನ್ನ ವಿಡಿಯೋಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೀಗೆ ಥ್ಯಾಂಕ್ ಯು ಸೋ ಮಚ್.